यदा यदा हि धर्मस्य ग्लानिर्भवति भारत अद्भुतानाम धर्मस्य तदात्मनं सृजाम्यहम्। ಆ ಒಂದು ವಿಮಾನ ದುರಂತದಲ್ಲಿ ಒಂದು ಭಗವದ್ಗೀತೆ ಸಿಕ್ಕಿದೆ. ಮನೆಯಲ್ಲಿಟ್ಟು ಪೂಜೆಯನ್ನ ಕೂಡ ಮಾಡ್ತೀವಿ ಹಾಗೂ ಕೋರ್ಟು ಕಚೇರಿಗಳಲ್ಲೂ ಕೂಡ ಭಗವದ್ಗೀತೆಯನ್ನ ಇಟ್ಟು ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಮನುಷ್ಯನೇ ಸುಟ್ಟು ಕರ್ಕಲಾಗಿದ್ದಾನೆ ಹಾಗೂ ವಿಮಾನನೇ ನಾವು ನೋಡಬಹುದು ದೃಶ್ಯಗಳಲ್ಲಿ ಯಾವ ರೀತಿಯಾಗಿ ವಿಮಾನನೇ ಸುಟ್ಟು ಕರ್ಕಲಾಗಿದೆ ಅಂತ ಹೇಳಿ. ಯಾಕಂದ್ರೆ ನಾವು ಭಗವದ್ಗೀತಾ ಏನಿದೆ ನಮ್ಮ ಹಿಂದೂಗಳ ಒಂದು ಪವಿತ್ರ ಗ್ರಂಥ ಭಗವದ್ಗೀತಾ ಅಂತ ನಾವು ಕರಿತೀವಿ. ಅದನ್ನ ಪರಮಾತ್ಮ ಶ್ರೀಕೃಷ್ಣ ಮನುಷ್ಯನ ಜೀವನಕ್ಕೆ ಅನುಗುಣವಾಗಿ ಬರೆದಿದ್ದಾನೆ ಅಂತ ಹೇಳಿ ಒಂದು ನಂಬಿಕೆ ನಮ್ಮಲ್ಲಿದೆ. ಒಂದು ದುರ್ಘಟನೆ ಸಂಭವಿಸಿದೆ, ಸಾವು ನೋವಾಗಿದೆ, ಅದು ಕೂಡ ಒಂದ್ ಕಡೆ ನೋವಿದೆ, ಅದರಲ್ಲೂ ಈ ಒಂದು ಅಚ್ಚರಿ ಕೂಡ ಮೂಡಿರುವಂತದ್ದು. ಇನ್ನು ಭಗವದ್ಗೀತೆ ಮೇಲಿರುವಂತಹ ನಂಬಿಕೆ ಹಾಗೂ ಆ ಪವಿತ್ರತೆ ಮತ್ತಷ್ಟು ಜಾಸ್ತಿ ಆಯ್ತು ಅಂತಾನೆ ಹೇಳ್ಬೋದು. ಹಾಗೂ ಭಗವದ್ಗೀತೆಯಲ್ಲಿ ಎಲ್ಲವೂ ಇದೆ ಆದರೆ ಸುಳ್ಳಿಲ್ಲ, ಜಗತ್ತಿನಲ್ಲಿ ಎಲ್ಲವೂ ಇದೆ ಆದರೆ ನೆಮ್ಮದಿ ಇಲ್ಲ, ಮನುಷ್ಯನಲ್ಲಿ ಎಲ್ಲವೂ ಇದೆ ಶಾಂತಿ ಇಲ್ಲ ಅಂತ. ನಮಸ್ಕಾರ, ಡಿಡಿಯು ನ್ಯೂಸ್ ನ ವಿಶೇಷ ಸೆಗ್ಮೆಂಟ್ಗೆ ಸ್ವಾಗತ. ನಾನ್ ರಚನಾ ನಂಜುಂಡ. ಈ ಒಂದು ಸೆಗ್ಮೆಂಟ್ ಅನ್ನ ಶುರು ಮಾಡೋದಕ್ಕೂ ಮುಂಚೆ 4 ಲೈನ್ಸ್ ಇಂದ ನಾನು ಶುರು ಮಾಡ್ತೀನಿ. ಏನಂದ್ರೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅದ್ಭುತಾನಾಮ ಧರ್ಮಸ್ಯ ತದಾತ್ಮನಂ ಸೃಜಾಮ್ಯಹಂ ಪವಿತ್ರಾಣಾಯ ಸಾಧೂನಾ ವಿನಾಶಾಯ ಚ ದುಷ್ಕೃತಃ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಈ ಒಂದು ಲೈನ್ಸ್ ಗಳನ್ನ ಕೇಳಿದ ತಕ್ಷಣ ನಿಮ್ಗೆಲ್ಲ ಗೊತ್ತಿರಬಹುದು ಇದು ಯಾವ ಲೈನ್ಸ್ ಅಂತ ಹೇಳಿ. ಇದು ಭಗವದ್ಗೀತೆಯ ಒಂದು ಪ್ರಮುಖ ಸಾಲುಗಳು. ಯಾಕಾಗಿ ನಾವು ಈ ಒಂದು ಸೆಗ್ಮೆಂಟ್ ನ ಈ ಒಂದು ಸಾಲುಗಳಿಂದ ಶುರು ಮಾಡಿದೀವಿ ಅಂದ್ರೆ, ಏನು ಅಹಮದಾಬಾದ್ ನಲ್ಲಿ ಒಂದು ಭೀಕರ ವಿಮಾನ ದುರಂತ ಸಂಭವಿಸ್ತು. ಅದರಲ್ಲಿ ಪ್ರಯಾಣ ಮಾಡ್ತಿದ್ದಂತಹ 242 ಪ್ರಯಾಣಿಕರು ಕೂಡ ಅದರಲ್ಲಿ ಸಾವನ್ನಪ್ಪಿದ್ರು. ಆದ್ರೆ ಪವಾಡ ಅನ್ನೋ ರೀತಿ ಆ ಒಂದು ವಿಮಾನ ದುರಂತದಲ್ಲಿ ಒಂದು ಭಗವದ್ಗೀತೆ ಸಿಕ್ಕಿದೆ. ಅಂದ್ರೆ ಯಾರೋ ವಿಮಾನ ಯಾನ ಮಾಡುವಂತಹ ಸಂದರ್ಭದಲ್ಲಿ ಭಗವದ್ಗೀತೆಯನ್ನ ಕೂಡ ಕ್ಯಾರಿ ಮಾಡ್ತಾ ಇರ್ತಾರೆ. ಆ ಒಂದು ದುರಂತದಲ್ಲಿ ಭಗವದ್ಗೀತೆಗೆ ಮಾತ್ರ ಏನೂ ಆಗಿಲ್ಲ, ಅಂದ್ರೆ ಒಂದು ಸಣ್ಣ ಪ್ರಮಾಣದಲ್ಲಿ ಮಾತ್ರ ಹಾನಿ ಆಗಿರುವಂತದ್ದು. ಹಾಗೂ ನಾವು ಕ್ಲಿಯರ್ ಆಗಿ ನೋಡಿದ್ರೆ ಗೊತ್ತಾಗುತ್ತೆ ಅದು ಭಗವದ್ಗೀತಾ ಅಂತ ಹೇಳಿ. ಒಳಗಡೆ ಇರುವಂತಹ ಪುಟಗಳೆಲ್ಲ ಕೂಡ ಹಾಗೆ ಇದೆ. ಯೂಶಲಿ ಭಗವದ್ಗೀತೆ ಅದು ಪೇಪರ್ ಇಂದ ಮಾಡಿರೋದ್ರಿಂದ ಪೇಪರ್ ಈಸಿಯಾಗಿ ಬೆಂಕಿಗೆ ಅಂಟ್ಕೊಳ್ಳುತ್ತೆ ಹಾಗೂ ಬೇಗ ಉರ್ದೋಗುತ್ತೆ. ಆದ್ರೆ ಮನುಷ್ಯನೇ ಸುಟ್ಟು ಕರ್ಕಲಾಗಿದ್ದಾನೆ ಹಾಗೂ ವಿಮಾನನೇ ನಾವು ನೋಡಬಹುದು ದೃಶ್ಯಗಳಲ್ಲಿ ಯಾವ ರೀತಿಯಾಗಿ ವಿಮಾನನೇ ಸುಟ್ಟು ಕರ್ಕಲಾಗಿದೆ ಅಂತ ಹೇಳಿ. ಅಂಥದ್ರಲ್ಲಿ ಪೇಪರ್ ಇಂದ ಮಾಡಲ್ಪಟ್ಟಿರುವಂತಹ ಈ ಒಂದು ಭಗವದ್ಗೀತಾ ಏನಿದೆ ಅದು ಏನೂ ಆಗಿಲ್ಲ ಅಂತ ಹೇಳಿದ್ರೆ ಎಲ್ಲರಲ್ಲೂ ಕೂಡ ಒಂದು ಅಚ್ಚರಿ ಹಾಗೂ ಒಂದು ಭಗವದ್ಗೀತೆ ಮೇಲೆ ನಂಬಿಕೆ ಏನಿದೆ ಅದು ಇನ್ನಷ್ಟು ಬಲವಾಗ್ತಾ ಇದೆ. ಯಾಕಂದ್ರೆ ನಾವು ಭಗವದ್ಗೀತಾ ಏನಿದೆ ನಮ್ಮ ಹಿಂದೂಗಳ ಒಂದು ಪವಿತ್ರ ಗ್ರಂಥ ಭಗವದ್ಗೀತಾ ಅಂತ ನಾವು ಕರಿತೀವಿ. ಅದನ್ನ ಪರಮಾತ್ಮ ಶ್ರೀಕೃಷ್ಣ ಮನುಷ್ಯನ ಜೀವನಕ್ಕೆ ಅನುಗುಣವಾಗಿ ಬರೆದಿದ್ದಾನೆ ಅಂತ ಹೇಳಿ ಒಂದು ನಂಬಿಕೆ ನಮ್ಮಲ್ಲಿದೆ. ಹೀಗಾಗಿ ನಾವು ಅದನ್ನ ಬಹಳಷ್ಟು ಪೂಜನೀಯ ಒಂದು ಸ್ಥಾನವನ್ನ ಕೊಟ್ಟು ಮನೆಯಲ್ಲಿಟ್ಟು ಪೂಜೆಯನ್ನ ಕೂಡ ಮಾಡ್ತೀವಿ. ಹಾಗೂ ಕೋರ್ಟು ಕಚೇರಿಗಳಲ್ಲೂ ಕೂಡ ಭಗವದ್ಗೀತೆಯನ್ನ ಇಟ್ಟು ಅದರ ಮೇಲೆ ಪ್ರಮಾಣ ಮಾಡಿಸಿ ಆಮೇಲೆ ಮಾತುಗಳನ್ನ ಕೇಳುವಂತಹ ಒಂದು ವಿಚಾರಗಳು ಕೂಡ ನಮಗೆ ಗೊತ್ತಿದೆ. ಈ ತರ ಎಲ್ಲ ಒಂದು ನಂಬಿಕೆ ಇರುವಂತಹ ಸಂದರ್ಭದಲ್ಲಿ ಈ ರೀತಿಯ ಒಂದು ದುರ್ಘಟನೆ ಸಂಭವಿಸಿದೆ ಹಾಗೂ ತುಂಬಾ ಸಾವು ನೋವುಗಳು ಉಂಟಾಗಿದೆ ಹಾಗೂ ದೊಡ್ಡ ಮಟ್ಟದಲ್ಲಿ ಎಲ್ಲರಿಗೂ ಕೂಡ ನೋವನ್ನು ಉಂಟು ಮಾಡಿದೆ. ಹಾಗೂ ಅಂಥದ್ರಲ್ಲಿ ಈ ಒಂದು ಭಗವದ್ಗೀತೆ ಸಿಕ್ಕಿರೋದನ್ನ ಅಲ್ಲಿರುವಂತಹ ಒಬ್ಬ ಸ್ಥಳೀಯ ವ್ಯಕ್ತಿ ಓಡಾಡುವಂತಹ ಸಂದರ್ಭದಲ್ಲಿ ಅದನ್ನ ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ಸಿಕ್ಕಿದೆ ಅಂತ ಹೇಳಿ ಅದನ್ನ ತೆಗೆದು ಒಂದು ವಿಡಿಯೋ ಮುಖಾಂತರ ತೋರಿಸ್ತಾನೆ. ಒಂದು ಅಚ್ಚರಿ ಅನ್ನೋ ರೀತಿ ಆ ಭಗವದ್ಗೀತೆಗೆ ಒಂದು ಸಣ್ಣ ಮಟ್ಟದಲ್ಲಿ ಮಾತ್ರ ಹಾನಿ ಆಗಿರೋದು ಎಲ್ಲರ ಆಶ್ಚರ್ಯಕ್ಕೂ ಕೂಡ ಕಾರಣವಾಗ್ತಾ ಇದೆ. ಭಗವದ್ಗೀತೆ ಅನ್ನೋದು ಏನಿದೆ ಅದನ್ನ ಆಲ್ಮೋಸ್ಟ್ ಎಲ್ಲರೂ ಹಿಂದೂಗಳು ಕೂಡ ಅದನ್ನ ಓದಿರ್ತಾರೆ. ಅದ್ರಲ್ಲಿ ಏನಿದೆ ಅಂದ್ರೆ ಆಲ್ಮೋಸ್ಟ್ ನಮ್ಮ ಜೀವನದಲ್ಲಿ ಏನು ನಡೆಯುತ್ತೆ ಅದಕ್ಕೆ ಅನುಗುಣವಾಗಿ ದೇವರು ಆ ಸಾಲುಗಳನ್ನ ಪರಮಾತ್ಮ ಶ್ರೀಕೃಷ್ಣ ಸಾಲುಗಳನ್ನ ಬರೆದಿದ್ದಾರೆ ಅಂತ ಕೂಡ ನಂಬಿಕೆ ಇದೆ. ಈ ಒಂದು ನಂಬಿಕೆ ಏನಿದೆ ಇದು ಮತ್ತಷ್ಟು ಬಲವಾಗಿದೆ ಈ ಒಂದು ಘಟನೆಯಿಂದ ಅಂತಾನೆ ಹೇಳಬಹುದು. ಒಂದು ದುರ್ಘಟನೆ ಸಂಭವಿಸಿದೆ, ಸಾವು ನೋವಾಗಿದೆ, ಅದು ಕೂಡ ಒಂದ್ ಕಡೆ ನೋವಿದೆ, ಅದರಲ್ಲೂ ಈ ಒಂದು ಅಚ್ಚರಿ ಕೂಡ ಮೂಡಿರುವಂತದ್ದು ಭಗವದ್ಗೀತೆ ಸಿಕ್ಕಿರೋದ್ರಿಂದ. ಇನ್ನು ಭಗವದ್ಗೀತೆ ಮೇಲಿರುವಂತಹ ನಂಬಿಕೆ ಹಾಗೂ ಆ ಪವಿತ್ರತೆ ಮತ್ತಷ್ಟು ಜಾಸ್ತಿ ಆಯ್ತು ಅಂತಾನೆ ಹೇಳ್ಬೋದು. ಯಾವ ತರ ಇದು ಆಗಿದೆ ಅಂತ ಹೇಳಿ ಎಲ್ಲರಿಗೂ ಕೂಡ ಒಂದು ಅಚ್ಚರಿ ಮೂಡ್ತಾ ಇದೆ. ಇನ್ನೂ ಕೂಡ ಒಂದು ದುರಂತ ಯಾಕಾಗಿದೆ ಅಂತ ಹೇಳಿ ನಮ್ಗೆ ಕಾರಣ ತಿಳಿದು ಬಂದಿಲ್ಲ. ಅದ್ರ ನಡುವೆ ಈ ರೀತಿ ಆಗಿರೋದು ಈ ತರ ಪವಾಡ ಅಂತಾನೆ ಹೇಳ್ಬೋದು. ಈ ತರ ಕೂಡ ಸಾಧ್ಯನ? ಎಲ್ಲವೂ ಕೂಡ ಸುಟ್ಟು ಭಸ್ಮ ಆಗಿದೆ, ಭಗವದ್ಗೀತೆ ಮಾತ್ರ ಹೇಗೆ ಉಳ್ಕೊಳ್ತು ಅಂತ ಹೇಳಿ ಎಲ್ಲರಲ್ಲೂ ಕೂಡ ಒಂದು ಪ್ರಶ್ನೆ ಮೂಡ್ತಾ ಇರುವಂತದ್ದು. ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಒಂದು 4 ಸಾಲುಗಳನ್ನ ಹೇಳಿದ್ದಾನೆ. ಏನು ಅಂದ್ರೆ, ಸ್ವರ್ಗದಲ್ಲಿ ಎಲ್ಲವೂ ಇದೆ ಆದರೆ ಸಾವಿಲ್ಲ, ಹಾಗೂ ಭಗವದ್ಗೀತೆಯಲ್ಲಿ ಎಲ್ಲವೂ ಇದೆ ಆದರೆ ಸುಳ್ಳಿಲ್ಲ, ಜಗತ್ತಿನಲ್ಲಿ ಎಲ್ಲವೂ ಇದೆ ಆದರೆ ನೆಮ್ಮದಿ ಇಲ್ಲ, ಮನುಷ್ಯನಲ್ಲಿ ಎಲ್ಲವೂ ಇದೆ ಶಾಂತಿ ಇಲ್ಲ ಅಂತ ಹೇಳ್ತಾ ಇದಾಗಿತ್ತು ಡಿಡಿಯು ನ್ಯೂಸ್ ನ ವಿಶೇಷ ಸೆಗ್ಮೆಂಟ್. ಮತ್ತಷ್ಟು ಅಪ್ಡೇಟ್ಸ್ ಗಾಗಿ ನೋಡ್ತಾರೆ ಡಿಡಿಯು ನ್ಯೂಸ್.